ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ಗುರುವಾರ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಗುರುವಾರ ಸಾಯಂಕಾಲ ಪೂಜೆ ಮಾಡಿದೆ. ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂಗಡಿ ತಕ್ಕ ಹೋಗೋಣ ಅಂದ್ಕೊಂಡಿದ್ದು, ಏನೋ ಕೆಲಸ ಇದೆ ಅಂತ. ಅದಕ್ಕೆ ಇವಾಗ ಸಾಯಂಕಾಲ ಮಾಡಿದೆ ಪೂಜೆ ಎಲ್ಲ. ಇವತ್ತು ಇನ್ನೊಮ್ಮು ಬಂದಳು, ಅವಳು ನಮ್ಮ ಜೊತೆನೇ ಪೂಜೆ ಮಾಡಿದ್ಲು. ನಿಧಾನಕ್ಕೆ ಪೂಜೆ ಮಾಡಿ ನೋಡಿ. ಅಲ್ಲಿ 8 ಗಂಟೆ ಅವಳು ಓದ್ಕೊತಾ ಇದ್ಲು. ಹಾಗೆ ವೀಡಿಯೋ ಮಾಡಿದೆ, ಅವಳ ಜೊತೆನೇ ಕೂತ್ಕೊಂಡು ಸಾಯಂಕಾಲ ಎಲ್ಲ ಪೂಜೆ ಮಾಡಿ ಇಬ್ಬರೂ ಆಮೇಲೆ ಕೂತ್ಕೊಂಡು ಓದ್ಕೊಳ್ಳೋಕ್ಕೆ. ಹಂಗೆ ಹಸಿ ಕಡಲೆಕಾಯಿ ತಗೊಂಬಂದಿದ್ರು ಸಂತೆಯಲ್ಲಿ. ಅದನ್ನೆಲ್ಲ ಸುಳಿದಿಟ್ಕೊಳ್ಳೋಣ, ಸ್ನ್ಯಾಕ್ಸಿಗೆಲ್ಲ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ಬೋದು. ಮೊಳಕೆ ಕಾಳು ಜೊತೆ ಅವನು ಬೇಯಿಸ್ಕೊಂಡು ಸುಮ್ಮನೆ ಹಂಗೆ ಉಸ್ಲಿ ಥರ ಮಾಡಿದ್ರೆ ಸ್ನ್ಯಾಕ್ಸಿಗೆಲ್ಲ ಆಗುತ್ತಲ್ಲ. 1-2 ದಿವಸ 3 ದಿವಸ ಆಗುತ್ತೆ ವಾರದಲ್ಲಿ ಅಂತ ಎಲ್ಲ ಸುಳ್ಕೊತಾ ಇದ್ದೆ. ಓದ್ಕೊತಾ ಇದ್ಲಲ್ಲ, ಅವ್ರ ಜೊತೆನೇ ಕೂತ್ಕೊಂಡು. ನಾವು ಅವ್ರ ಜೊತೆ ಕೂತ್ಕೊಂಡ್ರೆ ಮಕ್ಕಳು ಏನು ಮಾಡ್ತಾವ್ರೆ ಅಂತ ಗೊತ್ತಾಯ್ತದೆ. ನಮಗೂ ಗೊತ್ತಾಗಲಿಲ್ಲ ಅಂದರೆ ಏನಾದ್ರು ತಿಳ್ಕೊಬೋದಲ್ವ. ಅದಕ್ಕೆ ನಾನು ಈ ಥರ ಏನಾರು ಕೆಲಸ ಮಾಡ್ಕೊಂಡು ಕೂತ್ಕೊತೀನಿ. ಲಾಗ ಹಾಕಿರಲಿಲ್ಲ 2-3 ದಿವಸದಿಂದ. ಇವಾಗ ಅವು ಸುಳಿಬೇಕು, ಗಟ್ಟಿಗವೆ ಜಾಸ್ತಿ. ಅದಕ್ಕೆ ಸುಳ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಹಂಗೆ ಕೂತಿದ್ದೆ. ಚೆನ್ನಾಗಿತ್ತು ಕಡಲೆಕಾಯಿ, ಚೆನ್ನಾಗಿದ್ದು. ತರಕಾರಿ ಎಲ್ಲ ತಗೊಂಬಂದಿದ್ರು, ಸೋಸಿಟ್ಟು ಬುಧವಾರ ಇವತ್ತು ಹಂಗೆ ಇಟ್ಟಿದೆ. ಇವನ್ನ ಸುಳ್ಕೊಳ್ಳೋಣ ಆಮೇಲೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ದೇವ್ರ ಸಾಮಾನು ತೊಳ್ಕೊಂಡು ಬುಧವಾರ ಬೆಳಗ್ಗೆ ಗುರುವಾರ ಮಾಡೋಕ್ಕಾಗಲಿಲ್ಲ. ಈಗಾಗೆಲ್ಲ ಪೂಜೆ ಮಾಡ್ಕೊಂಡು ಅಡುಗೆ ಎಲ್ಲ ಇತ್ತು. ಬಸ್ಸಾರೆಲ್ಲ ಮಾಡಿದ್ದೆ, ಸೊಪ್ಪು ಬೇಳೆ ಎಲ್ಲ ಹಾಕಿ. ಅಡುಗೆ ಏನು ಮಾಡೋಂಗಿರಲಿಲ್ಲ. ಅದಕ್ಕೆ ಈ ಕೆಲಸ ಮಾಡೋಂತಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪದ ಬತ್ತಿ ಎಲ್ಲ ಮಾಡೋದೈತೆ. ಮಾಡಲಿ, ಇದನ್ನೇ ಮಾಡೋಕ್ಕೆ ಟೈಮ್ ಆಯಿತು. ಅದಕ್ಕೆ ಅದನ್ನು ನಾಳೆ ಮಾಡೋಣ ಅಂತ ಫಸ್ಟು ಕಡಲೆಕಾಯ್ದೆ ಮಾಡ್ತಾಯಿದ್ದೆ. ಮಳೆ ಬೇರೆ ಬರೋಂಗಾಯ್ತಿತ್ತು. ಮಳೆ ಬರಲೇ ಇಲ್ಲ. ಆದ್ರೂ ಬೇರೆ ಕಡೆ ಎಲ್ಲ ಹುಯ್ತೇನೋ, ಇದೇ ಕೆಲಸಗಳೇ ಆಯ್ತವೆ ಬೆಳಗಿನ ಸಂದು ನಮಗೆ. ತಿಂಡಿಗೆ ಇವತ್ತು ಬೆಳಗ್ಗೆನೇ ಒಗ್ಗರಣೆ ಅನ್ನ ಮಾಡಿದೆ. ಇವತ್ತು ಸ್ವಲ್ಪ ಅಕ್ಕಿ ಸಿಟ್ಟು ಖಾಲಿ ಆಗ್ಬಿಟ್ಟೈತೆ, ಬೀಸಿಸ್ಕೊಂಬಂದಿಲ್ಲ. ಅದಕ್ಕೆ ಸ್ವಲ್ಪ ಹಂಗೇ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಒಗ್ಗರಣೆ ಅನ್ನ ಮಾಡಿದೆ. ಇನ್ನೇನು ಅಡುಗೆ ಮಾಡೋಂಗಿರಲಿಲ್ಲ. ಬೆಳಗ್ಗೆಗೆ ಅಲ್ಲಿ 7:30 ಆಗೈತೆ ನೋಡಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ, ಆಷಾಢದ ಮೊದಲನೇ ಶುಕ್ರವಾರ. ಆಗಲೇ 5:30 5 ಗಂಟೆಗೆ ಎದ್ದು ಬಾಗಿಲೆಲ್ಲ ಸಾರಿಸಿ ಮನೆ ಒರೆಸಿ ಆಮೇಲೆ ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಅವಳು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಟೊಮೊಟೊ ಬಾತ್ ಮಾಡಿದ್ದೆ. ಅದು ಪ್ಲೇನ್ ಟೊಮೊಟೊ ಬಾತು. ಮತ್ತು ಸ್ನ್ಯಾಕ್ಸಿಗೆ ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ, ಸ್ವಲ್ಪ ಹುಳ್ಳಿಕಾಯಿ ಎಲ್ಲನೂ ಸಣ್ಣಗೆ ಹಚ್ಕೊಂಡು ಒಂಚೂರು ಎಣ್ಣೆ ಬಿಟ್ಬಿಟ್ಟು ಹಂಗೆ ಒಗ್ಗರಣೆ ಮಾಡಿದೆ. ಒಗ್ಗರಣೆ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಖಾರ ಪುಡಿನ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಬಿತ್ತೋ ಬೀಳಿಲ್ವೋ ಅನ್ನಂಗೆ ಸಾಂಬಾರು ಪೌಡ್ರ್ ಉದುರಿಸಿದೆ. ಇಷ್ಟನ್ನೇ ಸ್ನ್ಯಾಕ್ಸ್ ಮಾಡಿದೆ. ಯಾಕೆಂದರೆ ತರಕಾರಿಗಳಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೆಯದು. ತುಂಬ ಚೆನ್ನಾಗೈತೆ. ಇದರಲ್ಲಿ ಕ್ಯಾರೆಟು, ಬೀಟ್ರೂಟ್ ಎಲ್ಲ ಇರೋದ್ರಿಂದ ಏನು ಇದಾಗಲ್ಲ. ಹಸಿ ತಿನ್ನೋದಕ್ಕಿಂತ ಹಿಂಗೆ ಬೇಯಿಸ್ಕೊಟ್ರೆ ಒಂದು ಸಲಾಡ್ ಥರ ಆಗುತ್ತೆ. ಅದು ಚೆನ್ನಾಗಿತ್ತು. ಟೊಮೊಟೊ ಬಾತು ಅಷ್ಟೇ. ಇವತ್ತು ಬೆಳಗ್ಗೆ ಅನ್ನ ತಿನ್ನೋಕ್ಕೆ ಬೇಜಾರು ಆದರೆ ಮಾಡಿದೆ. ಹಸಿಟ್ಟಿರ್ಲಿವಲ್ಲ, ರಾಗಿ ಹಸಿಟ್ಟು ಹಾಕಿದ್ರೆ ಆಗೋಲ್ಲ ಅಂಥೇಳಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದಿದ್ರೆ. ಅದಕ್ಕೆ ಮಿಲ್ ಮಾಡಿಸ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಮಾಡಿಸ್ಕೊಂಬಂದಿಲ್ಲ. ಜೋಳ ಎಲ್ಲ ಒಣಗಿಸಿಟ್ಟಿದ್ದೀನಿ. ಈಗ ಅಮ್ಮಗೆ ಪ್ಲೇಟಿಗೆಲ್ಲ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು. ಸ್ನ್ಯಾಕ್ಸ್ ಆ ಥರ ಮಾಡಿಕೊಡಿ ಮಕ್ಕಳಿಗೆ. ಮನೇಲೂ ಅಷ್ಟೇ, ನಮಗೂ ಆಗುತ್ತೆ, ಮಕ್ಕಳಿಗೂ ಆಯ್ತದೆ. ಕ್ಯಾರೆಟು, 1-2 ಹುಳ್ಳಿಕಾಯಿ, ಬೀಟ್ರೂಟ್, ಈ ಥರ ಆಲೂಗಡ್ಡೆ ಎಲ್ಲ ಹಾಕಿ ಸಣ್ಣಗೆ ಹಚ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಏನು ಜಾಸ್ತಿ ಮಸಾಲೆನೂ ಹಾಕಬಾರ್ದು. ಸುಮ್ಮನೆ ಪ್ಲೈನಾಗಿ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಉದುರಿಸಿ ಅಮ್ಮ ಕರ್ಕೊಂಡೋಗಿ ಬಿಟ್ಟು ಬಂದೆ ಸ್ಕೂಲಿಗೆ. ಅವಳು ತಿನ್ನೋ ಅಷ್ಟರಲ್ಲಿ 8 ಗಂಟೆ ಆಗೇ ಹೋಯ್ತು. ಇವಾಗ ಮಧ್ಯಾಹ್ನ ಸಾಂಬಾರು ಇತ್ತಲ್ಲ, ಬಸ್ಸಾರು ಇತ್ತು, ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಳ್ಳಿಕಾಳು ಮೊಳಕೆ ಕಟ್ಟೋಣ ಅಂತ ಮೊಳಕೆ ಹಾಯ್ತಾಯಿದ್ದೆ. ಕಲ್ಲಿದ್ದು ಒಂದು 3 ಸಲ ಆಯ್ದೇನೋ. 1 ವಾರ 5 ದಿನ ಹುಳ್ಳಿಕಾಳನ್ನ ಹಾಯ್ಕೊಂಡೆ. ಇವತ್ತು ಶುಕ್ರವಾರ ಪೂಜೆ ಮಾಡೋಣ. ಮಾಡಬೇನ ಮುಚ್ಕೊಂಡಿತ್ತು. ಬಿಸಿನೀರು ಏನು ಕಾದಿರಲಿಲ್ಲ. ಅದಕ್ಕೆ ಸಾಯಂಕಾಲ ಪೂಜೆ ಮಾಡೋಣ ಅಂಥೇಳಿ ಶುಕ್ರವಾರ ದಿವಸ ಸುಮ್ಮನಾದೆ. ಅದಕ್ಕೆ ಅಮ್ಮ ಬರೋಷ್ಟು ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ. ಈಗ ಯಾವಾಗೂ ಮಧ್ಯಾಹ್ನ ಆಗುತ್ತೆ. ನಾನು ಮಾಡೋ ಅಷ್ಟರಲ್ಲಿ ಅಂತ ಮಾಡಲಿಲ್ಲ. ಅದಕ್ಕೆ ಅಷ್ಟರಲ್ಲಿ ಹುಳ್ಳಿಕಾಳು ಇದ್ವು, ಸ್ವಲ್ಪ ಹುಳ್ಳಿಕಾಳು ಹಾಕ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇನ್ನೇನು ಸಮಾಚಾರ ಇಲ್ಲ. ಎಲ್ಲ ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಮಳೆ ಹುಯ್ಲಿಲ್ಲ. ಮಳೆ ಬರೋಂಗಾಗೈತೆ, ಬರುತ್ತೆ ಏನೋ ಗೊತ್ತಿಲ್ಲ. ಹುಳ್ಳಿಕಾಳು ಎಷ್ಟು ಇದ್ರೂ ಕಲ್ಲಿದ್ದೇ ಇರ್ತವೆ. ಅದಕ್ಕೇ ಚೆನ್ನಾಗಿ ಆಯ್ತಾಯಿದೆ. ಬೆಳಕಲ್ಲೇ ಕೂತ್ಕೊಂಡು 3 ಸಲ ಇದೆ. ಕೆಳಗಡೆ ಆಯ್ದುಬಿಟ್ಟು ಮತ್ತೆ ತಟ್ಟೆಗೆ ಹಾಯ್ಕೊಂಡು
ಆಮೇಲೆ ಇನ್ನೂ ಒಂದು ಸಲ ಇದೆ, ಅವನು ಮೊಳಕೆನೂ ಕಟ್ಟಬೇಕು, ಹೆಸ್ರು ಕಾಳು ಅದನ್ನೂ ನೋಡಿ. ಮತ್ತು ಇದನ್ನು ಮಾಡ್ಬೋದು, ಸ್ವಲ್ಪ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಕಾಳು ಆ ರಸ ಇರುತ್ತಲ್ಲ ಸೊಪ್ಪು ನೀರು, ಅದನ್ನು ರಸಮ್ ಥರನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋದಕ್ಕಿಂತ ಆ ಥರ ಮಾಡ್ಕೊಂಡು ಚೆನ್ನಾಗಿರ್ತದೆ. ಸಾಂಬಾರು ಮಾಡ್ಬೋದು, ಸಾಂಬಾರು ಏನಾರು ಮಾಡೋಕ್ಕೋಗ್ಲೆ ಮೊಳಕೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ. ಹಂಗೆ ಬೇಯಿಸಿ ಒಗ್ಗರಣೆ ಮಾಡಿಕೊಡೋಣ, ಸ್ನ್ಯಾಕ್ಸಿಗೆಲ್ಲ ಆಯ್ತದೆ ಅಂತ. ತುಂಬ ಕಾಳುಗಳು ಅಷ್ಟೇ ಚೆನ್ನಾಗಿ ತಿಂದ್ರೇ ಒಳ್ಳೆಯದು. ಕಾಳನ್ನೂ ಅಷ್ಟೇ, ಎಲ್ಲ ತರಕಾರಿಗಳು ಕಾಳು ಇವೇ ಜಾಸ್ತಿ ಬಳಸೋದು ನಾನು, ಮೊಳಕೆ ಕಾಳುಗಳು ತರಕಾರಿ ಎಲ್ಲನೂ. ತರಕಾರಿನೂ ಚೆನ್ನಾಗಿತ್ತು. ಬುಧವಾರ ದಿವಸ ನಮ್ಮ ಮನೆಯವರೇ ಹೋಗಿದ್ರು ತರಕಾರಿ ತರೋಕ್ಕೆ, ನಾನು ಹೋಗಲಿಲ್ಲ, ಅವರೇ ತಗೊಂಬಂದಿದ್ರು. ನನಗೆ ಒಂದು ದಿವಸ ಲೇಟ್ ಆಗಿಬಿಟ್ರೆ ದಿನಾಲೇ ಪೂಜೆ ಮಾಡೋದು ಲೇಟೇನೆ. ಸಾಯಂಕಾಲ ಮಾಡೋಣ ಅಂತ ಸುಮ್ಮನಾದೆ, ಅಂತ ಟೈಮ್ ಆಗೋದು ಹೆಂಗೂ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ಕೂಲಿಗೆ ಹೋಗ್ತಾರೆ, ಶನಿವಾರ ಏನೋ ಪ್ರೋಗ್ರಾಮ್ ಅದೇ ಸ್ಕೂಲಲ್ಲಿ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಬೇರೆ ಇನ್ನೂ ಡೇ ಎಲ್ಲ ಶನಿವಾರ ರೆಡಿ ಮಾಡಿ ಅವಳಿಗೆ ಸೀರೆ ಎಲ್ಲ ಕೊಟ್ಟು ಕಳಿಸ್ಬೇಕಂತೆ. ಅದಕ್ಕೆಲ್ಲ ಹೇಳ್ತಿದ್ಲು, ಬನ್ನಿ ಈ ಥರ ಐತಮ್ಮ ಅಂತ ಹೇಳ್ಬಿಟ್ಟು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಐತಂತೆ ಅಂತ ಹೇಳಿದ್ಲು. ಎಲ್ಲ ಐಕೊಂಬಂದು ಇವಾಗ ಚೆನ್ನಾಗಿ ತೂತು ಜಾಲರೆ ಇರುತ್ತಲ್ಲ ಅದ್ರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನೆನೆಯೋಕ್ಕಿಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ಮುದ್ದೆಗೆ ಇಟ್ಬಿಟ್ಟು ಆ ಕೆಲಸ ಮಾಡ್ಕೊಳ್ಳೋಣ ಅಂತ. 1 ಗಂಟೆ 12 ಗಂಟೆಲಿ ಕೂತಿದ್ದಕ್ಕೆ 1 ಗಂಟೆ ತನಕ ಇದೆ. ಎಷ್ಟೇ ನಾವು ಆಯ್ದ್ರೂ 3-4 ಸಲ ಆದಿದ್ದೀನಿ, ಒಂದೊಂದು ಕಲ್ಲು ಇದ್ದೇ ಬಿಡುತ್ತೆ. ಅದಕ್ಕೇ ಚೆನ್ನಾಗಿ ಹಾಯ್ಕೊಂಡೆ. ಈಗ ಜಾಲರೆ ತಗೊಂಡು ತೊಳೆಯೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ತುಂಬ ಚೆನ್ನಾಗಿದೆ ಕಾಳು. ಎಲ್ಲ ರೋಡಲ್ಲಿ ಬಡಿತಾರಲ್ವ, ಫಸ್ಟ್ ಅಂದರೆ ಕಣಗಳಲ್ಲಿ ಬಡಿಯೋರು, ಈಗ ಯಾರು ಕಣದಲ್ಲಿ ಬಡಿಯೋಲ್ಲ, ರೋಡಲ್ಲಿ ಬಡಿದ್ಬಿಡ್ತಾರೆ. ಕಲ್ಲು ಸಖತ್ತಾಗಿರ್ತವೆ ಇವಾಗ. ಅದಕ್ಕೆ ನೀಟಾಗಿ ತೊಳ್ಕೊಳ್ಬೇಕು. ನೋಡಿ, ಈ ಥರ ಜಾಲರೆಯಲ್ಲಿ ಚೆನ್ನಾಗಿ ತೊಳೆದೆ ನಾನು. ಫಸ್ಟು ಮುದ್ದೆಗೆ ಇಟ್ಬಿಟ್ಟು ತೊಳೆದೆ. ಮುದ್ದೆದು ತಾಮ್ರ ತಪ್ಪಲೆ ಐತೆ. ಫಸ್ಟ್ ನಾನು ಬೆಂಗಳೂರಿದ್ದಾಗ ತಗೊಂಡಿದ್ದು ತಾಮ್ರ ತಪ್ಪಲೆಲೇ ಮಾಡ್ತಾಯಿದ್ದೆ ನಾನು. ಅದೇನಾಯಿತು ಅಂದರೆ ಕಳಾಯಿ ಹೋಗ್ಬಿಡ್ತು ಇಲ್ಲಿ ಬಂದಮೇಲೆ. ಅದ್ರಲ್ಲಿ ಕಳಾಯಿ ಅಂತ ಇರುತ್ತಲ್ಲ ಅದು ಇಲ್ಲೆಲ್ಲೂ ಹಾಕೋದೇ ಇಲ್ಲ, ಮೈಸಂದ್ರದಲ್ಲಿ ಎಲ್ಲೂ ಹಾಕೋಲ್ಲ. ತುರುವೇಕೆರೆಯಲ್ಲಿ ಒಂದು ಹೇಳ್ತಾ ಕೇಳಿದೆ, ಹಾಕೋದೇ ಇಲ್ಲ ಅಂದರು. ಎಲ್ಲ ಬೆಳ್ಳೂರಲ್ಲೆಲ್ಲ ಹಾಕ್ತಾರಂತೆ. ಹಾಕ್ಸ್ಕೊಂಬಂದು ಫಸ್ಟು ಮುದ್ದೆನ ಅದ್ರಲ್ಲಿ ಮಾಡಬೇಕು. ಸಿಲ್ವರ್ ಪಾತ್ರೆ ಇವಾಗ ಜಾಸ್ತಿ ಕಡಿಮೆ ಮಾಡಿಬಿಟ್ಟಿದ್ದೀನಿ, ನಾನು ಮಾಡ್ತಾಯಿಲ್ಲ. ಸ್ಟೀಲ್ ಪಾತ್ರೆ ತಗೊಂಡೆ. ಸಿಲ್ವರ್ ಪಾತ್ರೆಯಲ್ಲಿ ಅದು ನಾವು ಮಾಡ್ದಂಗೆ ತೂತಗಳಾದಂಗೆ, ಮತ್ತು ತೂತ ಅಂತ ಒಂಥರ ಕರ್ರಗಿರುತ್ತೆ ನೋಡಿ, ಆ ಥರದಲ್ಲಿ ಅದೆಲ್ಲ ಇದಾಗುತ್ತಂತೆ, ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತಂತ ಅವತ್ತಲ್ಲಿ ಡಾಕ್ಟ್ರು ಹೇಳ್ತಾಯಿದ್ರು. ಜಾಸ್ತಿ ಸ್ಟೀಲ್ ಪಾತ್ರೆಗಳನ್ನ ಉಪಯೋಗಿಸಿ ಅದರಲ್ಲಿ ಮಾಡಬೇಡಿ ಅಂತ. ಅದಕ್ಕೆ ನಾನು ಸ್ಟೀಲ್ ಪಾತ್ರೆಗಳು ಇದ್ದು ಎಲ್ಲ ತೆಗೆದಿಟ್ಕೊಂಡೆ. ಮುದ್ದೆದು ಮಾತ್ರ ಒಂದು ಐತೆ, ಅದು ಕಳಾಯಿ ಕಟ್ಸ್ಕೊಂಡು 2 ಐತೆ ತಾಮ್ರ ತಪ್ಪಲೆ, ಒಂದು ದಪ್ಪದೈತೆ ಒಂದು ಸಣ್ಣದೈತೆ. ಅದನ್ನು ತೆಗ್ದು ಕಳಾಯಿ ಕಟ್ಸ್ಕೋಬೇಕು ಫಸ್ಟು ಅಂತ ಅಂದ್ಕೊಂಡೆ. ಅದನ್ನು ಒಂದು 3 ಸಲ ತೊಳೆದು ಚೆನ್ನಾಗಿ ಆಮೇಲೆ ಜಾಲಸನ ಅಂತೇಳಿ ತೊಳೆದೆ. ಮಣ್ಣೆಲ್ಲ ಇರುತ್ತಲ್ವ ಹೋಯ್ತು. ಆಮೇಲೆ ನೀರಲ್ಲಿ ತೊಳೆದಾಗ ಅಷ್ಟು ಗಲೀಜಿರಲಿಲ್ಲ, ಚೆನ್ನಾಗಿತ್ತು. ಫಸ್ಟ್ ತೂತು ಜಾಲರಲ್ಲಿ ತೊಳ್ಕೊಳ್ಳಿ, ಆಮೇಲೆ ನೆನೆಯೋಕ್ಕಿಡಿ. ಗಂಡಸರಿಗೆ ಒಳ್ಳೆಯದಲ್ಲ ಈ ಥರ ಚೆನ್ನಾಗಿ ತೊಳೆದು ನೆನೆಸಿ ಮಾಡಬೇಕು ನಾವು ಮನೇಲಿ. ಫ್ರಿಜ್ಗೂ ಅಷ್ಟೇ ನಾನೆಲ್ಲ ಬ್ಯಾಗ್ಗಳು ತರಿಸಿಟ್ಟಿದ್ದೀನಿ. ಮತ್ತು ಗ್ಲಾಸ್ ಐಟಮ್ 1-2 ಬುಕ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಬಾಕ್ಸಲ್ಲವೇ ಅವನ್ನ ಅದರೊಳಗೆ ಹಾಕೋಣ ಅಂತ ಹೇಳ್ಬಿಟ್ಟು ದಿನಸಿ ಐಟಮ್ನ. ಅವಿನ್ನೂ ಬಂದಿಲ್ಲ, ಅವು ಬಂದಾಗ ತೋರಿಸ್ತೀನಿ ನಿಮಗೆ. ಅದಕ್ಕೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಐತೋ ಅದನ್ನು ನಾನು ತಗೊಂಡೆ. ಇವಾಗ ಪ್ಲಾಸ್ಟಿಕ್ಕು ಈ ಸಿಲ್ವರ್ ಪಾತ್ರೆ ಜಾಸ್ತಿ ಉಪಯೋಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೂ ನಾನು ಜಾಸ್ತಿ ಮಾಡಲ್ಲ, ಸ್ಟೀಲ್ ಕುಕ್ಕರಲ್ಲೇ ಮಾಡೋದು. 1-2 ಬಾಣಲಿ ಎಲ್ಲ ಎತ್ತಿಕ್ಬಿಟ್ಟೆ. ಪಾತ್ರೆ ತಗೊಂಡೆ, ಅದು ಸ್ಟೀಲ್ದು ತುಂಬ ಚೆನ್ನಾಗಿತ್ತು. ಅಮೆಝಾನಲ್ಲೇ ತಗೊಂಡಿದ್ದು. 3 ಸೆಟ್ ಬಂದೈತೆ. ಒಂದು ಹಾಲು ಕಾಯಿಸೋದು, ಒಂದು ತವ ಅಂದರೆ ಇದು ಏನಾದ್ರು ಫ್ರೈ ಮಾಡೋದಕ್ಕೆ ಆ ಥರ, ಮತ್ತು ಇದು ಕಡಾಯಿ 3 ಬಂದೈತೆ. ಕ್ಯಾಪ್ ಎಲ್ಲ ಬಂದವೆ, ಚೆನ್ನಾಗೈತೆ, ಗಟ್ಟಿಗೈತೆ. ಈ ಬಾಣಲೆ ಥರನೇ ಗಟ್ಟಿಗವೆ, ಅದು ಸ್ಟೀಲ್ ಪಾತ್ರೆ ಅವು. ಆ ಥರ ತರಿಸ್ಕೊಂಡೆ. ಸಿಲ್ವರ್ ಬಾಣಲೆಲ್ಲ ಎತ್ತಿಕ್ಬಿಟ್ಟೆ. ಅವೆಲ್ಲ ಹಿಂಗೆ ಮಾಡ್ದಂಗೆ ಎಲ್ಲ ಒಂಥರ ಅದು ಇದಾಗಿರ್ತದಲ್ಲ, ಅದು ಊಟಕ್ಕೆಲ್ಲ ಹೋಗಿರುತ್ತಂತೆ, ಅದನ್ನು ಉಪಯೋಗಿಸ್ಬಾರ್ದಂತೆ ಜಾಸ್ತಿ. ಅದಕ್ಕೆ ಎತ್ತಿಕ್ಬಿಟ್ಟು ಮಾಡಿದೆ. ಕವರು ಅಷ್ಟೇ ಉಪಯೋಗಿಸ್ದಲೆ ಏನು ಜಾಸ್ತಿ ನಾನು. 1-2 ಸ್ಟೀಲ್ ಇದನ್ನು ಗ್ಲಾಸ್ ಐಟಮ್ ಬುಕ್ ಮಾಡಿದ್ದೀನಿ. ಅವು ಬಂದರೆ ಅವನ್ನೆಲ್ಲ ಅಷ್ಟೇ ಅದರೊಳಗೆ ಹಾಕೋಬೇಕು. ಜಾಸ್ತಿ ಏನು ಬೇಡ, ನಮಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟೇ ನಾನು ತೆಗೆಸ್ಕೊಂಡಿರೋದು.
ತಗೊಂಡೆ. ನಮ್ಮ ಮನೆಯಲ್ಲೂ ಅಷ್ಟೇ ಪಾತ್ರೆಗಳ್ನು ನಾನೇನು ಬೇಕಂತ ಜಾಸ್ತಿ ಎಲ್ಲ ತಂದಿಟ್ಕೊಳ್ಳಲ್ಲ. ನಾವು ಇರೋದು ಬಾಡಿಗೆ ಮನೆಯಲ್ಲಿ, ಸುಮ್ಮನೆ ಏನಕ್ಕೆ ನಮಗಿರೋ ಒಂದೊಂದು ಸಲ ಒಂದೊಂದು ಥರ ಮನೆ ಸಿಗ್ತವೆ, ಯಾಕೆ ಬೇಕಂತ ನಾನೇನು ಇಟ್ಕೊಂಡಿಲ್ಲ. ಇಷ್ಟಿಷ್ಟೇ ಚಿಕ್ಕದಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ಜಾಸ್ತಿ ದುಡ್ಡು ಹಾಕೋಕ್ಕೆ ಹೋಗಲ್ಲ. ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಗೋತೀನಿ. ಅದು ಬೇರೆದಕ್ಕೆಲ್ಲ ಕೂಡಿಟ್ಟು ನನ್ನ ಮಗಳಿಗೂ ನನಗೂ ಏನಾರು ಒಂದೊಂದು ಚಿಕ್ಕ ಚಿಕ್ಕದು ಒಡವೆನ ಓಲೆಗಳು ಈ ಥರ ತೆಗೆದಿಟ್ಕೊಂಡೆ ನಾನು. ಈ ಪ್ಲಾಸ್ಟಿಕ್ಕಿಂದ ನಾನು ಇವಾಗ ಬರೀ ನೀರು ತಂದ ತಕ್ಷಣ ಗುಂಡಿ ಇಟ್ಕೊಂಡಿದ್ದೀನಿ. ಗುಂಡಿ ಒಳಗೆ ಕುಯ್ಕೋತೀನಿ. ಪ್ಲಾಸ್ಟಿಕ್ದು ವಾಟರ್ ಕ್ಯಾನ್ ಎತ್ತಿಕ್ಬಿಟ್ಟಿದ್ದೀನಿ. ಒಂದು ಸಿಲ್ವರ್ದೊಂದು ಬಿನ್ಗೆ ತೆಗೆದಿಟ್ಕೋಬೇಕು, ಸ್ಟೀಲ್ ಬಿನ್ಗೆ ತಂದು ಇಟ್ಕೊಂಡ್ರೆ ಅದರಲ್ಲೇ ತಂದ್ಕೊಬೋದು. ಇದಕ್ಕೆ ಕ್ಯಾನು ಕೂಡ ಎತ್ತಿಕ್ಬಿಡೋಣ ಅಂಥೇಳಿ ತಂದ ತಕ್ಷಣ ಅದರೊಳಗೆ ಕುಯ್ಕೊಂಬಿಡ್ತೀನಿ ನೀರು. ಇದು ಪಲ್ಯ ಏನಾದ್ರು ಇರ್ತವೆ ಅಂದ್ಬಿಟ್ಟು ಚಿಕ್ಕ ಟವಲ್ಗಳು ಇರ್ತಾವಲ್ವ, ಅಡುಗೆ ಎಲ್ಲ ಆದಮೇಲೆ ನಾನು ಈ ಥರ ಟವಲ್ ಹಾಕ್ಬಿಡ್ತೀನಿ. ಅಕಸ್ಮಾತ್ ಬೆಳಗ್ಗೆ ತಿಂಡಿ ಮಾಡಿ ಇಟ್ಟಿರ್ತೀವಿ, ಹಾಗೆ ಏನಾದ್ರು ಪಲ್ಯ ಓಡಾಡಿ ಅದರದೆಲ್ಲ ಇದು ಮಾಡ್ತದೆ ಅಂತ ಹೇಳ್ಬಿಟ್ಟು ಪಲ್ಯಗಳವೆ ಒಂದೊಂದು ಆಚೆಯೆಲ್ಲ ಬರ್ತವೆ, ಅದಕ್ಕೆ ಹಾಕ್ಬಿಟ್ಟು ಆ ಥರ ಮುಚ್ಚಿಬಿಡ್ತೀನಿ. ಏನಾದ್ರು ಊಟ ಎಲ್ಲ ಮಿಕ್ಕಿರುತ್ತೆ, ಊಟ ಆದಮೇಲೆ ರಾತ್ರಿ ಹೊತ್ತು ಅಷ್ಟೇ ನೀರಿನ ಮೇಲೆಲ್ಲ ಹಿಂಗೆ ಟವಲ್ ಹಾಕ್ಬಿಡ್ತೀನಿ. ಅವು ಓಡಾಡ್ತವೆ, ಗೊತ್ತಾಗಲ್ಲ ನಮಗೆ ಅಂಥೇಳಿ ಈ ಥರ ಟವಲ್ ಹಾಕಿಟ್ಟೆ. ನಾವು ಮನೇಲಿ ಇರ್ತೀವಲ್ಲ, ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬೇಕನ್ನೋದು ನನಗೆ, ಈ ಥರ ಕ್ಲೀನಾಗಿ ಇಟ್ಕೋಬೇಕನ್ನೋದೇ ನಂಗೆ ಆಸೆ. ಕ್ಲೀನಾಗಿದ್ರೇ ಚೆಂದ. ನಾವೆಷ್ಟು ಮನೆ ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಮ್ಮ ಮನಸ್ಸುಗಳು ಅಷ್ಟೇ ಕ್ಲೀನಾಗಿರ್ತವೆ ಫ್ರೆಂಡ್ಸ್. ನನಗೆ ಇದೇ ಅಭ್ಯಾಸ. ಏನೇ ಇದ್ರೂ ನೇರವಾಗಿ ಹೇಳ್ತೀನಿ. ಅಷ್ಟು ಬಿಟ್ಟರೆ ನಾನು ಹಿಂದೆ ಮುಂದೆ ಏನು ಹೇಳೋಕ್ಕೋಗಲ್ಲ. ಕ್ಲೀನಾಗಿರಬೇಕು. ನಾವಿರತ್ತನೂ ಅಷ್ಟೇ, ನಾವಿರೋ ಜಾಗನೂ ಅಷ್ಟೇ, ನಮ್ಮ ಮನೆ ಅನ್ಕೊಂಡು ನಾವು ಕ್ಲೀನಾಗಿ ಮಡಿಕೋಬೇಕು. ಇನ್ನು ಎಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಅಲ್ವಾ? ಚೆನ್ನಾಗಿ ಸೀರೆ ಮನೆ ಸಿಕ್ಕೈತೆ, ಅದಕ್ಕೆ ನಾನು ಇರೋ ಮನೆಯೇ ಅಚ್ಚುಕಟ್ಟಾಗಿ ಇಟ್ಕೊತೀನಿ. ಆ ಊಟದ ಮೇಲೆ ಮಾತ್ರ ಆ ಥರ ಇಟ್ಬಿಡ್ತೀನಿ, ಮುಚ್ಚಿಬಿಡ್ತೀನಿ. ಮುದ್ದೆ ಎಲ್ಲ ಕುದಿ ಹಾಕ್ತೆ. ಈಗ ಮುದ್ದೆ ಮಾಡೋಣ. ಕೆಳಗೆ ಇಟ್ಕೊಂಡ್ರೇ ಚೆಂದ ತಿರುವಕ್ಕೆ. ಮೇಲಿಟ್ಕೊಂಡ್ರೆ ನಂಗೆ ತಿರುವಕ್ಕಾಗಲ್ಲ, ಕೈ ಆಗೋಲ್ಲ. ಅದ್ರ ಮೇಲೆ ಹಿಂಗೆ ತಿರುವಕ್ಕೆ ಆಗೋಲ್ಲ ಬಲಗೈಲಿ. ಅದಕ್ಕೆ ಮಾಡಿದೆ, ಕೆಳಗೆ ಇಟ್ಕೊಂಡು ತಿರುವ್ತಾ ಇದ್ದೆ. ಸ್ಟೀಲ್ ಪಾತ್ರೆಯಲ್ಲಿ ಅನ್ನ, ಬಿಸಿನೀರು ಕಾಯಿಸೋದು ಎಲ್ಲ ಸ್ಟೀಲಲ್ಲೇ ಮಾಡೋದು. ಮುದ್ದೆದೊಂದು ಚೇಂಜ್ ಮಾಡಬೇಕೈತೆ, ಅದು ಕಲಾಯಿ ಕಟ್ಸ್ಕೋಬೇಕಷ್ಟೆ. ಮುದ್ದೆ ಎಲ್ಲ ಮಾಡಿ ತುಪ್ಪ ಅವತ್ತು ಕಾಯಿಸಿದ್ನಲ್ವ, 2 ಬಾಕ್ಸ್ ಕಾಯಿಸಿದ ಥರ 1 ಬಾಕ್ಸ್ ಅಲ್ಲೇ ಖಾಲಿ ಆಯಿತು. ಅವತ್ತಿಂದ ನಾವು ಜಾಸ್ತಿ ತುಪ್ಪ ಉಪಯೋಗಿಸ್ತೀವಿ. ನಾವು ನಾನ್ ವೆಜ್ ಜಾಸ್ತಿ ತಿನ್ನಲ್ಲ, ಅದರಿಂದ ನಾನು ತುಪ್ಪ, ಈ ಥರ ತರಕಾರಿ ಈ ಥರ ಚೆನ್ನಾಗಿ ಇಷ್ಟಪಡ್ತೀವಿ. ಅದರಿಂದ ನಮಗೇನೇ ನಾನ್ ವೆಜ್ ಇಷ್ಟನೇ ಆಗೋಲ್ಲ, ಬೇಜಾರು ನನಗೆ. ಅದಕ್ಕೇ ನಾನು ಊಟ ಎಲ್ಲ ಮಾಡಿದೆ. 2 ಗಂಟೆ ಆಗಿತ್ತಾಲೆ. ಮನೆಯವ್ರು ಬರಳ್ದೆ, ಅವ್ರೇನು ಬರಲೇ ಇಲ್ಲ. ಗಾಡಿ ಎಲ್ಲ ತಗೊಂಡೋಗಿದ್ರು, ತಗೊಂಡೋಗೋಕ್ಕಾಗಲಿಲ್ಲ. ಹೊಟ್ಟೆ ಹಸಿತಿದ್ದು. ಬೆಳಗ್ಗೆ ಅನ್ನ ತಿಂದುಬಿಟ್ರೆ ಬೇಗ ಹೊಟ್ಟೆ ಹಸಿತದೆ. ಅದಕ್ಕೆ ನಾನು ಊಟ ಮಾಡಿ, ಈ ಥರ ಅನ್ನನ ನಾನು ಸೋನಾ ಮಸೂರಿ ಅನ್ನನ ಜಾಸ್ತಿ ತಿನ್ನಲ್ಲ. ನಮ್ಮ ಮನೇಲಿ ನಾನು ಕೆಂಪಕ್ಕಿ ತಂದುಬಿಡ್ತೀನಿ. ಮುದ್ದೆಗೆಲ್ಲ ಅದನ್ನೇ ಮಾಡೋದು. ಮಧ್ಯಾಹ್ನ ರಾತ್ರಿ ಎಲ್ಲ ಅದನ್ನು ಮಾಡ್ತೀನಿ. ಇದು ತಿಂಡಿಗೆಲ್ಲ ಈ ಥರ ಸಣ್ಣ ಅಕ್ಕಿ ಹಾಕ್ತೀನಿ. ಇದನ್ನು ಈಗ ಸ್ವಲ್ಪ ಅನ್ನ ಇತ್ತಲ್ಲ ಅಂತ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೆ ಸ್ವಲ್ಪನೇ ಅನ್ನ ತಿಂದೆ. ಇವನ್ನ ನಂಗೆ ಇಷ್ಟನೇ ಆಗೋಲ್ಲ, ಸೋನಾ ಮಸೂರಿ ಜಾಸ್ತಿ. ಮಳೆ ಬತ್ತ ಆಮೇಲೆ ಊಟ ಮಾಡಿಬಿಟ್ಟು ಎಲ್ಲ ಕೂತ್ಕೊಂಡು ಆಚೆಗಡೆ ಕಾಳೆಲ್ಲ ತೊಳೆದು ನೆನೆ ಹಾಕಿಟ್ಟು ಒಂದೆರಡು ಬಟ್ಟೆ ಇದೆಲ್ಲ ಮಡ್ಚ್ಕೊಂಡು ಕೂತ್ಕೊಂಡು 2:30 ಆಗಿತ್ತೇನೋ. ಆಗ ಬತ್ತು ಮಳೆ. ಸುಮಾರಾಗಿ ಏನು ಜಾಸ್ತಿನೂ ಬರಲಿಲ್ಲ, ಸಣ್ಣ ಗೊತ್ತಿ. ಎಷ್ಟು ಬಿಸಿಲು ಕಾಯ್ತಾ ಇತ್ತಲ್ವ ಮೊನ್ನೆಯಿಂದನೂ, ಹುಯ್ಲೇ ಇಲ್ಲ. ಅಲ್ಲೇ ಒಂದು ವಾರದ ಮೇಲಿಂದನೂ ಬರೀ ಬಿಸಿಲೇ, ಮಳೆನೇ ಇಲ್ಲ. ಈ ಥರ ಮಳೆಗಳು ಇದೆ, ಗಿಡಗಳು ಚೆನ್ನಾಗಿರ್ತವೆ ಮತ್ತು ಎಲ್ಲದಕ್ಕೂ ಉಪಯೋಗ ಆಯ್ತವೆ. ಹಸಿರೆಲ್ಲ ಹುಲ್ಲು ಬರುತ್ತೆ, ದನ ಕರ ಮೇಯೋಕ್ಕೆಲ್ಲ. ಪಾಪ ಇಲ್ಲೆಲ್ಲ ಒಣಗಿ ಹೋಗ್ಬಿಟ್ಟೈತೆ ನೋಡಿ. ಇಷ್ಟಿಷ್ಟರಲ್ಲಿ ಹಸು ಮೇಯಿಸ್ತಾರೆ, ಆದರೆ ಇವಾಗ ಏನೂ ಇಲ್ಲವೇ ಇಲ್ಲ, ಮಳೆ ಇಲ್ವಲ್ಲ. ಅದಕ್ಕೆ ಹಂಗೆ 2:30 ಆಗಿತ್ತೇನೋ. ಮಳೆ ಬತ್ತು, ಗಿಡ ಎಲ್ಲ ಚೆನ್ನಾಗಾಯ್ತವೆ ಅಂದ್ಕೊಂಡು ಬಂದು ಸಾಯಂಕಾಲ ಸ್ನಾನ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದೆ. ಅಮ್ಮ ಹಾಡು ಹೇಳ್ಕೊಂಡು ಅವಳು ಬಂದು ಸ್ವಲ್ಪ ಊಟ ಮಾಡಿ, ಆಮೇಲೆ ಅವಳು ಆಟ ಆಡ್ಕೊಂಡು ಕೂತಿದ್ಲು. ಆಮೇಲೆ ಮುಖ ಎಲ್ಲ ತೊಳೆದು ತಲೆ ಬಾಚಿ ಹಾಡು ಹೇಳ್ಕೊಂಡು ಕೂತಾಳು ಪೂಜೆ ಮಾಡ್ಕೊಂಡು. ನಾನು ಹೂವು ಎಲ್ಲ ಮುಡಿಸ್ಬಿಟ್ಟು ಮೊಸರನ್ನ ಮಾಡಿದೆ. ಇವತ್ತು ಶುಕ್ರವಾರ ಅಲ್ವಾ, ಆಷಾಢದ ಮೊದಲನೇ ಶುಕ್ರವಾರ. ಅದಕ್ಕೆ ಮೊಸರನ್ನ ಮಾಡಿ ದೇವರಿಗೆ ಹೂವು ಎಲ್ಲ ಇಟ್ಟು ಸಾಯಂಕಾಲ ಪೂಜೆ ಮಾಡಿದ್ರು ಒಂಥರ ಚೆನ್ನಾಗಿರ್ತದೆ. ಬೆಳಗ್ಗೆ ಎದ್ದಾಗ ಮಾಡಬೇಕು, ಇಲ್ಲಾಂದರೆ ಸಾಯಂಕಾಲ 6 ಗಂಟೆ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ ಪೂಜೆ, ಅವಾಗ ಒಂಥರ ಖುಷಿ ಆಯ್ತದೆ. ಅದಕ್ಕೆ ಸಾಯಂಕಾಲನೇ ಮಾಡಿದೆ ಪೂಜೆನ ಇವತ್ತು. ಪೂಜೆ ಮಾಡಿ ಅವಳು ನಾನು ಹಾಡು ಹೇಳ್ಕೊಂಡು ಫ್ರೆಂಡ್ಸ್ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.